ಕಾನ್ಫಿಡೆಂಟ್ ಇತ್ತು, ಅವ್ನು ಸೋಲ್ಸ್ಲೇಬೇಕು, ನಮ್ಮ ಟೀಮಿಗೋಸ್ಕರ ನಾನು ಮಾಡಲೇಬೇಕು ಅಂತ ಟೈಅಪ್ ಆಗಿತ್ತು. ಕಷ್ಟಪಟ್ಟು ನೀವೇ ನೋಡಿದ್ರೆ ನಾವು ಒಂದ್ಸಲ ಬಿದ್ದೆ ಮತ್ತೆದ್ದೆ, ಆ ಕಡೆಯಿಂದ ಒಳ್ಳೆ ಒಳ್ಳೆ ಕೊಂಕಣ ಸುತ್ತ ಬಂದಂಗೆ ಆ ಕಡೆಯಿಂದ ಸುತ್ತಿ ಗೋಲ್ ರೀಚ್ ಆಗಿದ್ದೀನಿ. ಎಲ್ಲ ಕ್ರೆಡಿಟ್ ನನ್ನ ಟೀಮಿಗೆ ಹೋಗಬೇಕು. ಡೈರೆಕ್ಷನ್ ತೋರಿಸ್ತಾ ಇದ್ರು, ಎಂಕರೇಜ್ ಮಾಡ್ತಾ ಇದ್ರು. ಮೈ ಟೀಮ್ ರಾಕ್ಸ್. ನಮ್ಮ ಮಾದಿರವರು ನಮ್ಮ ಮರ್ಯಾದೆ ಉಳಿಸಿ ನಮಗೆ ಟಾಸ್ಕಲ್ಲಿ ನಮಗೆ ವಿನ್ನ ಗಳಿಸ್ಕೊಟ್ಟಿದ್ದಾರೆ. ಟೋಟಲಾಗಿ ಇವತ್ತಿನವರೆಗೂ ನೋಡಿದ್ರೆ ನಾವು 5 ಟಾಸ್ಕ್ ಗೆದ್ದಾಗಿದೆ, ಅವ್ರು ಬರೀ 2 ಟಾಸ್ಕ್ ಗೆದ್ದಿದ್ದಾರೆ. ಸೊ ಮುಂದೇನು ಇದೇ ಥರ ಗೆಲ್ಕೊಂಡು ಹೋಗೋಣ ಅನ್ನೋ ಆಸೆ ನಮಗೆ. ನೋಡೋಣ ಹೇಗಾಗತ್ತೆ ಅಂತ. Fabulous match. It was a tie-breaker match and tie-breaker match Madhuri and Spurvi ಮಧ್ಯೆ ನಡೆದಿತ್ತು and it was simply superb. And Madhuri ಗೆದ್ದಿದ್ದ ಖುಷಿನಲ್ಲಿ ಅವಳನ್ನ ಹೋಗಿ ಹಗ್ ಮಾಡೋಣ ಅಂತ ಓಡ್ತಾ ಇದ್ದೆ. ನನಗೆ ಪರಿಜ್ಞಾನನೇ ಇರಲಿಲ್ಲ ನಾನು ನಾರ್ಮಲ್ ಶೂಸ್ ಹಾಕೊಂಡಿದ್ದೀನಿ ಅಂತ. ಅದು ಐಸ್ ಕರ್ಗಿದ ಜಾಗದಲ್ಲಿ ಧಡಾರ್ ಅಂತ ಬಿದ್ದುಬಿಟ್ಟೆ. ಈಗಲೂ ನೋಡ್ತಾ ಇದೆ, ಹೋಗ್ಬಿಟ್ಟು ಒಂದು ಸ್ವಲ್ಪ really happy we won this match too. ಚಿಕ್ಕಮಂಗ್ಳೂರು ಹುಡುಗಿ ನಮ್ಮ ಮಾಧುರಿ ತಿರುಗಿ ಎಳ್ಕೊಂಡ್ಬಿಡ್ಲ ಅವಳ. ಸೊ ಗೆದ್ವಿ, ನಮ್ಮ ಟೀಮು ಇದೇ ಥರ ಪರ್ಫಾರ್ಮ್ ಮಾಡಿ ಇನ್ನೂ ಒಂದಷ್ಟು ಪ್ರೈಸ್ ತೊಗೊಬೇಕು ಅಂತ ನಂಬ್ಕೊಂಡು ನಿಮ್ಗಳ ಆಶೀರ್ವಾದವನ್ನು ತೊಗೊಂಡು ಐ ಹೋಪ್ ನೀವು ಆಶೀರ್ವಾದ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ಇವತ್ತಿನ ಗೇಮ್ ಬಗ್ಗೆ ಸಾಕಷ್ಟು ಡಿಸ್ಕಸ್ ಮಾಡಾಗಿದೆ. ಇಟ್ ವಾಸ್ ಅ ವೆರಿ 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 ಗುಡ್ ಗೇಮ್, ಫೇರ್ ಗೇಮ್. ಎರಡು ಕಡೆನೂ ಅಷ್ಟೇ ಕಾಂಪಿಟೇಷನ್ ಇತ್ತು, ಟೈ ಆಗಿತ್ತು, ವಿನ್ ಆಯಿತು, ಸೂಪರ್. ಇವತ್ತು ನನಗೆ ತುಂಬಾನೇ ಖುಷಿ ಆಗ್ತದೆ. ಹೇಳಬೇಕು ಅಂದರೆ ನಿರಂಜನ್ಗೆ ಮಜಾ ಬಂತು. ಓಕೆ, ಇಷ್ಟು ದಿನ ಬಯಸ್ಕೊಂಡ್ರಿ, ಏನೇನೋ ಮಾಡಿಸ್ಕೊಂಡ್ರಿ. ಈಗ ನಿಮ್ಮೆಲ್ಲರನ್ನು ಬರೀ ಹೊಗಳ್ತೀನಿ. ಓಕೆ, ಫೈನಲಿ ಸೂರಜ್ ಅಂಡ್ ಟೀಮ್ ವಿನ್ ಆಗಿದ್ದೀರಾ. ಫಾರ್ ಎ ಚೇಂಜ್ ನಿಮ್ಮನ್ನ ನಾನು ಕೇಳ್ತಾ ಇದ್ದೀನಿ, ವಿನ್ ಆಗಿದ್ದಕ್ಕೆ ರಿವಾರ್ಡ್ ಆಗಿ, ಅವಾರ್ಡ್ ಆಗಿ ಏನ್ ಬೇಕು? ನಮ್ಮ ಸೂಟ್ ಕೇಸ್ಗಳು. ಸೂಟ್ ಕೇಸ್ ಬೇಕಾ? ನಮ್ಮ ತಗೊಂಬಂದಿದ್ದ ಸೂಟ್ ಕೇಸ್ಗಳು. ನಿಮ್ಮ ಸಾಮಾನ್ ಬೇಕಾ? ಅಂದ್ರೆ ನೀವು ತಗೊಂಬಂದಂತ ಸೂಟ್ ಕೇಸ್ ಬೇಕು. ಫೈನ್. ಆಮೇಲೆ ಹೋಟೆಲ್ನಲ್ಲಿ ನೈಟ್ ಸ್ಟೇ ಬೇಕು. ಆಮೇಲೆ ರೀ ಸೂಟ್ ಕೇಸೇ ಬೇಕು ಅಂತ ಹೇಳಿ, ಊಟ, ಒಳ್ಳೆ ಊಟ ಬೇಕು, ಇಂಡಿಯನ್ ಫುಡ್ ಬೇಕು. ಓಕೆ, ಆಮೇಲೆ ಎನಿಥಿಂಗ್ ಎಲ್ಸ್? ಮಾತ್ರ ಏನು ಬೇಡವಾ? ಪಾರ್ಟಿ ಬೇಕಾ? ನಾವೆಲ್ಲರೂ ಹೊರಗಡೆ ಶಾಪಿಂಗ್ ಹೋಗ್ಬೇಕು ಒಂದಿನ ಪೂರ್ತಿ. ಹಲೋ, ಗೆದ್ದಿರೋದು ಅವರು, ನೀವು ಗೆದ್ದಿರ. ಗೆದ್ದಿರೋದು ನೀವು. ಸೊ ನಿಮಗೆ ಸಿಗ್ತಾ ಇದೆ, ನೀವೇನು ಮಾತಾಡಂಗಿಲ್ಲ ಇವಾಗ. ಓಕೆ, ಸುಮ್ಮನೆ ಶಾಪಿಂಗ್ ಬೇಕು. ಮಾಧುರಿ ಏನ್ ಬೇಕು? ಕಮಾನ್, ಲಾಸ್ಟ್ ಮ್ಯಾಚ್ ಗೆದ್ದಿರೋದೇ ನೀನು ಮಾಧುರಿ. ಕಮಾನ್, ಟೆಲ್, ಆರ್ಡರ್. ಏನ್ ಬೇಕು? ಅಯ್ಯ, ಏನ್ ಜನಪ್ಪ. ಏನ್ ಬೇಕು? ಇಂಡಿಯನ್ ನಾನ್ ವೆಜ್ ಊಟ ಬೇಕು. ಇಂಡಿಯನ್ ನಾನ್ ವೆಜ್ ಊಟ ಬೇಕು. ವೆರಿ ಗುಡ್. ಒಂದು ಮಾತಂತ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ನೀವೇನೇ ನಮ್ಮ ಕಡೆಯಿಂದ ನಿಮಗೆ ಅವಾರ್ಡ್ ಸಿಗ್ತಾ ಇದ್ರು, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮಾಧುರಿ. ಯಾಕೆಂದ್ರೆ ಕಡೆ ಗೇಮಲ್ಲಿ ಮಾಧುರಿ ಗೆದ್ದಿರ್ಲಿಲ್ಲ ಅಂತಿದ್ರೆ ಕಳ್ಳಾಸ್ ಗಾಯಬ್ ಇಂದ ಆಗ್ಬಿಡ್ತಾ ಇತ್ತು. ಬಟ್ ಮಾಧುರಿ, ಯು ರಿಯಲಿ ಸೇವ್ಡ್ ಯುವರ್ ಟೀಮ್. ಓಕೆ, ಇಲ್ಲಿ ಯಾರು ಶೇವ್ ಮಾಡಿದ್ರು ಅಂತ ಮಾತಾಡೋಣ. ಅದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋದು ಬೇಡ, ಆಗಲಿ ಡಿಸ್ಕಷನ್ ಆಗಿದೆ. ಬಟ್ ಸ್ಟಿಲ್ ಸ್ಪೂರ್ವಿ ಫ್ಯಾಂಟಾಸ್ಟಿಕ್. ಎಲ್ಲ ಬರೀ ಸೆಕೆಂಡ್ ಲೆಕ್ಕಗಳೆಲ್ಲ ಮುಗಿದ್ರೆ ಈ ಒಂದು ಟೀಮ್, ಅಂದ್ರೆ ಈ ಕಡೆ ಟೀಮಿಂದ ಮಾಧುರಿ, ಸ್ಪೂರ್ವಿ ಕಡೆಯಲ್ಲಿ ನಡೆದಂಥದ್ದು ಹತ್ತತ್ರ 3 ನಿಮಿಷ ಅವರಿಬ್ರು ಹೊಡೆದಾಡಿದ್ದಾರೆ. ಸೊ ವೆರಿ ಗುಡ್. ಒನ್ಸ್ ಅಗೇನ್ ಸ್ಪೂರ್ವಿ, ವೆರಿ ಗುಡ್. ಈಗ ಗೇಮಿನ ಅಸಲಿ ಮಜಾಗ್ ಏನಾದ್ರು ಅನಿಸ್ತಾ ಇದೆಯಾ? ಏನಾದ್ರು ಚೇಂಜ್ ಮಾಡ್ಬೋದು, ಟ್ವಿಸ್ಟ್ ಮಾಡ್ಬೋದು, ಆ ಥರ ಏನಾದ್ರು ಅನಿಸ್ತಾ ಇದೆಯಾ? ಆಸ್ ಯೂಶುವಲ್ ಅಲ್ಲ, ಏನ್ ಮಾಡೋದು, ಐ ಕಾಂಟ್ ಹೆಲ್ಪ್.
ಇವತ್ತು ಸುಮ್ಮನೆ ಪ್ರೈಸ್ ಕೊಟ್ಬಿಟ್ಟು ಹೊರಟ್ಬಿಡ್ತೀನಿ ಅಷ್ಟೇ. ಓಕೆನಾ? ನಿಮಗೆ ನಮ್ಮ ಕಡೆಯಿಂದ ಏನ್ ಸಿಗ್ತಾ ಇದೆ ಅಂದ್ರೆ, ತುಂಬಾ ಪಾಪ ಹೊಡೆದಾಡಿದ್ರಿ, ಕಷ್ಟಪಟ್ರಿ, ಬಾಡಿ ಎಲ್ಲ ನೋವು ಆಗಿರ್ಬೇಕಲ್ಲ. ಸೊ ಕಂಪ್ಲೀಟ್ ಥೈ ಬಾಡಿ ಮಸಾಜ್ ಸಿಗ್ತಾರೆ ನಿಮ್ಗೆ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಫುಲ್ ಖುಷಿಯಾಗಿ ಬಿಂದಾಸ್ ಆಗಿರಿ. ಓಕೆನಾ? ಎಲ್ಲರೂ ಖುಷಿಯಾಗಿರಿ. ಆದ್ರೆ ನಿಮ್ಮ ಎಲಿಮಿನೇಷನ್ ರೌಂಡ್ ಇರತ್ತೆ, ಅದಕ್ಕೆ ಪ್ರಿಪೇರ್ ಆಗಿ. ಸದ್ಯಕ್ಕೆ ಹೊರಡಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮದಲ್ಲಿ ಯಾವಾಗ ಏನು ಬೇಕಾದರೂ, ಹೇಗೆ ಬೇಕಾದರೂ, ಎಲ್ಲಿ ಬೇಕಾದರೂ ಆಗ್ಬೋದು. ಸೊ ಅದಕ್ಕೆ ಇವತ್ತಿನ ಆಟನೇ ಒಂದು ದೊಡ್ಡ ದೊಡ್ಡ ಉದಾಹರಣೆ. ಸೊ ಇದೇ ಥರ ತುಂಬಾ ಟ್ವಿಸ್ಟ್ಗಳು, ತುಂಬಾ ಘಟನೆಗಳು ಇನ್ನ ಏನೇನೋ ನಿಮ್ಗೋಸ್ಕರ ಕಾದಿದೆ. ಅದೆಲ್ಲದನ್ನು ಹೊತ್ಕೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಸದ್ಯಕ್ಕೊಂದು ಹೊರಡ್ತಾ ಇದೀನಿ. ಆದ್ರೆ ನಮ್ಮ ಶೋ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಬೇಕು ನೀವು ಕೇಳ್ತಾರಿ 92.7 ಬಿಗ್ FM. For now, this is Niranjan signing off. ಜೈ ಕರ್ನಾಟಕ ಮಾತೆ.